ಮುಖಂಡರಾದಂತ ಆ ಬೂತ್ನಲ್ಲಿ PLA 2 ಆಗಿದ್ದಂತ ಸುಜಾತರವರ ಮೇಲೆ ಹಲ್ಲೆ ಮಾಡಿದಂತ ಕಾರ್ಪೊರೇಟರು ಹಾಗೂ ಮಹಿಳೆಯ ಮೇಲೆ ವಿಸ್ಕೃತವಾಗಿ ನಡ್ಕೊಂಡಂತ ಪೊಲೀಸ್ ತಗ್ಗಿಸುವಂತಹ ಒಂದು ಘಟನೆ ನಡೆದಿದೆ. ಒಂದು ಕ್ಷುಲ್ಲಕ ಕಾರಣಕ್ಕೆ ರಾಜಕೀಯ ವೈಷಮ್ಯಕ್ಕೆ ಒಬ್ಬರ ಮೇಲೆ ಒಂದು ಕಂಪ್ಲೇಂಟ್ ಕೊಟ್ಕೊಂಡು ಆದಂತಹ ಒಂದು ಘಟನೆ. ಹುಬ್ಬಳ್ಳಿಯಲ್ಲಿ ನಡೆದಂತಹ ಘಟನೆ ಬಹಳ ಅಮಾನುಷವಾದಂತಹದ್ದು, ಬಹಳ ಆತಂಕ ಉಂಟು ಮಾಡುವಂತಹ ಘಟನೆ. ಮಹಿಳೆಯರನ್ನ ರಕ್ಷಣೆ ಮಾಡುವಂತಹ ಪೊಲೀಸರೇ ರಾಕ್ಷಸರಂತೆ ವರ್ತಿಸಿದಾಗ ನಮ್ಮನ್ನ ನಾವು ಕೇಳುವಂತಹ ಪ್ರಶ್ನೆ, ನಾವು ಮಹಿಳೆಯರು ಇಲ್ಲಿ ರಾಜ್ಯದಲ್ಲಿ ಸೇಫ್ ಆಗಿದ್ದೀವಾ ಅಂತ ಆತಂಕ ಉಂಟಾಗುತ್ತೆ. ಮಹಿಳೆಯರನ್ನ ರಕ್ಷಿಸ್ತಾರೆ ಪೊಲೀಸರು ಅನ್ನೋ ಒಂದು ಮನೋಭಾವದಲ್ಲಿ ನಾವು ಇರ್ತೀವಿ. ಆದ್ರೆ ಬಹಳ ಕ್ರೂರವಾಗಿ ನಾವು ನೋಡ್ಬೋದು, ಒಂದು 4-5 ದಿನಗಳಿಂದ ಸತತವಾಗಿ ನಡೆದಂತಹ ಒಂದು ಮೀಡಿಯಾದಲ್ಲಿ ನೋಡಿದಂತಹ ಘಟನೆ, ಯಾವ ರೀತಿ ಒಂದು ಕ್ಷುಲ್ಲಕ ಕಾರಣಕ್ಕೆ ಕಾಂಗ್ರೆಸ್ನ ಮಹಿಳಾ ಕಾರ್ಪೊರೇಟರ್ ಸುವರ್ಣ ಅವರು ಒಂದು ಸಾಮಾನ್ಯ ಕಾರ್ಯಕರ್ತೆ, ಬಿಜೆಪಿ ಕಾರ್ಯಕರ್ತೆ ಆದಂತಹ ಸುಜಾತರವರ ಮೇಲೆ ಕಂಪ್ಲೇಂಟ್ ಅನ್ನು ಕೊಡ್ತಾರೆ. ಅರೆಸ್ಟ್ ಮಾಡೋ ನೆಪದಲ್ಲಿ ಆಕೆಯ ಮೇಲೆ ಥಳಿಸ್ತಾರೆ, ದೌರ್ಜನ್ಯ ಎಸಗ್ತಾರೆ, ವಿವಸ್ತ್ರಗೊಳಿಸ್ತಾರೆ. ಈ ರೀತಿಯಾದಂತಹ ಕೃತ್ಯವನ್ನ ನಾವಿವತ್ತು ಖಂಡಿಸಿ ಇವತ್ತು ಬಿಜೆಪಿ ಮೈಸೂರು ನಗರ ಮತ್ತು ಗ್ರಾಮಾಂತರದ ವತಿಯಿಂದ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ.